ವೆಲ್ಕಮ್ ಬ್ಯಾಕ್. 5 ಹಾಗೇನೆ 8ನೇ ತರಗತಿಗಳ ಪಬ್ಲಿಕ್ ಪರೀಕ್ಷೆಗಳ ಗುದ್ದಾಟ ಇನ್ನು ಮುಂದುವರಿಯೋ ರೀತಿ ಕಾಣಿಸ್ತಾ ಇದೆ. ಸುಪ್ರೀಂ ಮೆಟ್ಟಿಲನ್ನ ಏರುತ್ತಾ ಪಬ್ಲಿಕ್ ಪರೀಕ್ಷೆ ದಂಗಲ್ ನೋಡಬೇಕು. ಪೋಷಕರು ಈಗ ನಿರ್ಧಾರಕ್ಕೆ ಬಂದಿದ್ದಾರಂತೆ. ಸುಪ್ರೀಂ ಕೋರ್ಟ್ಗೆ ಹೋಗೋಣ ನಾವು ಅಂತ ಹೇಳಿ ಪೋಷಕರ ಸಮಿತಿ ತೀರ್ಮಾನವನ್ನ ಕೈಗೊಂಡಿದೆ. ಪರೀಕ್ಷೆಗಳಿಗೆ ಹೈಕೋರ್ಟ್ ಗ್ರೀನ್ ಸಿಗ್ನಲ್ ಕೊಟ್ಟಿರುವಂತ ಹಿನ್ನೆಲೆಯಲ್ಲಿ ಈಗ ಮುಂದಿನ ವಿಚಾರಣೆಯನ್ನ ಅಂದ್ರೆ ಮೇಲ್ಮನವಿಯನ್ನ ಸುಪ್ರೀಂ ಕೋರ್ಟ್ನಲ್ಲಿ ಸಲ್ಲಿಕೆ ಮಾಡೋದಕ್ಕೆ ಪೋಷಕರು ನಿರ್ಧಾರಕ್ಕೆ ಬಂದಿದ್ದಾರೆ. ತುರ್ತು ವಿಚಾರಣೆಗೆ ಪೋಷಕರು ಒತ್ತಾಯದ ಹಿನ್ನೆಲೆಯಲ್ಲಿ ಕೆಲವು ಖಾಸಗಿ ಶಾಲಾ ಒಕ್ಕೂಟದಿಂದಲೂ ಕೂಡ ಮನವಿ ಮಾಡೋದಕ್ಕೆ ನಿರ್ಧಾರವನ್ನು ಮಾಡಲಾಗಿದೆ. ಮಾರ್ಚ್ 27ರಿಂದ 5 ಹಾಗೇನೆ 8ನೇ ತರಗತಿಯ ಪರೀಕ್ಷೆ ಪಬ್ಲಿಕ್ ಪರೀಕ್ಷೆ ಅಂತ ಹೇಳಿ ಈಗ ಡಿಸೈಡ್ ಆಗಿದೆ. ಇನ್ನೊಂದು ಕಡೆ ಸುಪ್ರೀಂನಲ್ಲಿ ವಿಚಾರಣೆ ನಡೆಯುತ್ತೆ. ಈಗ ಲಕ್ಷ ವಿದ್ಯಾರ್ಥಿಗಳು ಮತ್ತೆ ಪೋಷಕರು ಮತ್ತೆ ಗೊಂದಲದಲ್ಲಿದ್ದಾರೆ. ಮೊದಲೇ ಗೊಂದಲ ಇತ್ತು, ಆಮೇಲೆ ಫೈನಲಿ ಹೈಕೋರ್ಟ್ ಗ್ರೀನ್ ಸಿಗ್ನಲ್ ಕೊಡ್ತು. ಆದ್ರೆ ಈಗ ಸುಪ್ರೀಂ ಕೋರ್ಟ್ ಮೆಟ್ಲನ್ನು ಹತ್ತೋದಕ್ಕೆ ಪೋಷಕರು ಮತ್ತೆ ಕೆಲವೊಂದು ಪ್ರೈವೇಟ್ ಶಾಲೆಯವರು ಡಿಸಿಷನ್ಗೆ ಬಂದಿದ್ದಾರಂತೆ. ಖಾಸಗಿ ಶಾಲಾ ಒಕ್ಕೂಟಗಳು ಏನು ಹೈಕೋರ್ಟ್ ವಿಭಾಗೀಯ ಪೀಠದಲ್ಲಿ ಪಿಟಿಷನರ್ಸ್ ಇದ್ರು, ನಮಗೆ ಇದೀಗ ತಿಳಿದ ಮಾಹಿತಿ ಏನು ಅಂದ್ರೆ ಅವರೆಲ್ಲರೂ ಕೂಡ ಸುಪ್ರೀಂ ಕೋರ್ಟ್ಗೆ ಹೋಗೋದಕ್ಕೆ ಎಲ್ಲ ಸಿದ್ಧತೆಗಳು ಮಾಡ್ಕೊಂಡಿದ್ದಾರೆ. ಈಗ ನಾವು ಕೂಡ ನಿನ್ನೆ ರಾತ್ರಿ ಒಂದು ಸಭೆಯನ್ನ ಮಾಡಿ ಪಾಲಕರ ಸಂಘಟನೆಯು ಕೂಡ ಈ ಪರೀಕ್ಷೆ ಅವೈಜ್ಞಾನಿಕವಾಗಿರೋದ್ರಿಂದ ಇದು ನಮ್ಮ ಖಾಸಗಿ ಶಾಲೆಗಳಲ್ಲಿ ಮಕ್ಕಳನ್ನು ಓದಿಸುವ ಪೋಷಕರಿಗೆ ಮತ್ತು ಮಕ್ಕಳಿಗೂ ಕೂಡ ಮಾರಕವಾಗಿರೋದ್ರಿಂದ ನಾವು ಕೂಡ ಈ ವಿಭಾಗೀಯ ಪೀಠದ ಆದೇಶದ ವಿರುದ್ಧ ಸುಪ್ರೀಂ ಕೋರ್ಟ್ ಮೆಟ್ಲನ್ನು ಹತ್ತಬೇಕು ಅನ್ನೋ ಚಿಂತನೆಯನ್ನ ಮಾಡ್ತಾ ಇದ್ದೀವಿ. ಸದ್ಯದಲ್ಲೇ ಕೂಡ ನಾವು ಕೂಡ ತೀರ್ಮಾನ ಮಾಡ್ತೀವಿ ಸುಪ್ರೀಂ ಕೋರ್ಟ್ಗೆ ಹೋಗೋದು. ಇದೇ ವಿಚಾರವಾಗಿ ಇನ್ನಷ್ಟು ಮಾಹಿತಿಯನ್ನು ನೀಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಹಂಸಶ್ಯಾಮಲ. ಈಗ 27ನೇ ತಾರೀಕಿಂದ ಎಕ್ಸಾಮ್ ಅಂತ ಡಿಸೈಡ್ ಆಗ್ಬಿಟ್ಟಿದೆ. ಮಕ್ಕಳು ಓದ್ಕೋಬೇಕಾ ಬೇಡವಾ ಈ ಗೊಂದಲದಲ್ಲಿ ಈಗ ಇದ್ದಾರೆ. ಯಾಕಂದ್ರೆ ಮತ್ತೆ ಈಗ ಸುಪ್ರೀಂ ಕೋರ್ಟ್ ಅಂತ ಹೋದ್ರೆ ತುರ್ತಾಗಿ ವಿಚಾರಣೆಯನ್ನ ನಡೆಸಬೇಕಾಗತ್ತೆ. ಅದು ಎಷ್ಟು ದಿನ ಆಗುತ್ತೋ ಗೊತ್ತಿಲ್ಲ. ಯಾವಾಗ ಸುಪ್ರೀಂ ಕೋರ್ಟ್ ಮೊರೆ ಹೋಗ್ಬೇಕು ಅಂತ ಡಿಸಿಷನ್ಗೆ ಬಂದಿರೋದು? ಹೌದು ಶ್ರಮಿತಾ, ಈಗಾಗಲೇ ಪೋಷಕರ ಸಂಘದಿಂದ ಎಲ್ಲಾ ರೀತಿಯಾಗಿ ಅಂದ್ರೆ ಸುಪ್ರೀಂ ಕೋರ್ಟ್ಗೆ ಹೋದ್ರೆ ಏನೆಲ್ಲ ಒಂದು ದಾಖಲೆಗಳನ್ನ ಸಲ್ಲಿಸಬೇಕು, ಯಾವೆಲ್ಲ ಒಂದು ವಿಚಾರದ ಮೇಲೆ ನಾವು ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕು ಅನ್ನುವಂಥದ್ರ ಬಗ್ಗೆ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ. ಈಗಾಗಲೇ ಕೆಲವೊಂದು ಖಾಸಗಿ ಶಾಲೆಯವರು ಕೂಡ ಇವರ ಜೊತೆಗೇನೆ ಕೈ ಜೋಡಿಸಿದ್ದಾರೆ. ಯಾಕೆಂತ ಹೇಳಿದ್ರೆ ಶಿಕ್ಷಣ ಇಲಾಖೆ ಹೇಳಿರುವಂತದ್ದು ಕಲಿಕಾ ಚೇತರಿಗೆ ಹಾಗೂ ಪಠ್ಯದಲ್ಲಿರುವಂತಹ ಎರಡು ಒಂದು ಪಾಠಗಳನ್ನ ಸೇರಿಸಿ ನಾವು ಬೋರ್ಡ್ ಎಕ್ಸಾಮ್ ಅನ್ನ ಮಾಡ್ತೀವಿ 5th ಹಾಗೂ 8th ಸ್ಟ್ಯಾಂಡರ್ಡ್ಗೆ ಅಂತ. ಸೊ ಇದು ಎಲ್ಲೋ ಒಂದು ಪೋಷಕರಿಗೆ ಆತಂಕವನ್ನ ಕೊಟ್ಟಿರುವಂತದ್ದು. ಸೊ ಮಕ್ಕಳ ಭವಿಷ್ಯವನ್ನ ಚಿಂತನೆಯನ್ನ ಇಟ್ಕೊಂಡು ಈ ಒಂದು ಬೋರ್ಡ್ ಎಕ್ಸಾಮ್ ನಮ್ಗೆ ಬೇಡ ಅಂತ ಹಿಂದಿನಿಂದಲೂ ಕೂಡ ಮಾತನ್ನ ಕೇಳ್ಕೊಂಡ್ ಬಂದಿತ್ತು. ಆದ್ರೆ ಈಗ ಹೈಕೋರ್ಟ್ ನಿಂದ ಮೊನ್ನೆ ಕೆಲವೊಂದಷ್ಟು ಒಂದು ವಿಚಾರಗಳನ್ನ ಇಟ್ಕೊಂಡು ನೀವು ಪರೀಕ್ಷೆಯನ್ನ ಮಾಡಬಹುದು ಅನ್ನುವಂತಹ ಒಂದು ಆದೇಶ ಬಂತು. ಹೀಗಾಗಿ ಶಿಕ್ಷಣ ಇಲಾಖೆಯಿಂದ ಈಗಾಗಲೇ ವೇಳಾಪಟ್ಟಿಯನ್ನು ಕೂಡ ಬಿಟ್ಟಿದ್ದಾರೆ. ಸೊ 27 ದಿಂದ ಎಕ್ಸಾಮ್ ಅನ್ನು ಕೂಡ ಶುರು ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದ್ರೆ ಯಾವ ಪಾಠಗಳನ್ನ ಓದ್ಕೊಳ್ಬೇಕು ಮಕ್ಕಳು ಏನು ಅನ್ನುವಂಥದ್ರ ಬಗ್ಗೆ ಇನ್ನು ಕ್ಲಾರಿಟಿಯನ್ನ ಕೊಟ್ಟಿಲ್ಲ. ಸೊ ಹೀಗಾಗಿ ಪೋಷಕರು ನಮ್ಮ ಒಂದು ಒಪಿನಿಯನ್ ಕೂಡ ಕೇಳಿಲ್ಲ, ಮತ್ತೆ ಶಾಲಾ ಆಡಳಿತ ಮಂಡಳಿಗಳ ಒಪಿನಿಯನ್ ಕೂಡ ಕೇಳಿಲ್ಲ. ಸೊ ಹೀಗಾಗಿ ಇದು ನಮ್ಗೆ ಕಲಿಕಾ ಚೇತರಿಕೆ ಹೇಳ್ಕೊಡ್ಬೇಕಾ ಅಥವಾ ಒಂದು ಪಠ್ಯದಲ್ಲಿರುವಂತಹ ಕ್ವಶನ್ಸ್ ಗಳು ಬರ್ತಾವ ಯಾವ್ದು ಅನ್ನುವಂಥದ್ದೇ ನಮಗ್ ಗೊತ್ತಿಲ್ಲ. ಈ ನಿಟ್ಟಿನಲ್ಲಿ ಈ ಸದ್ಯಕ್ಕೆ ಈ ಪರಿಸ್ಥಿತಿಯಲ್ಲಿ 5ನೇ ಮತ್ತು 8ನೇ ತರಗತಿಗೆ ಬೋರ್ಡ್ ಎಕ್ಸಾಮ್ ಬೇಡವೇ ಬೇಡ ಅನ್ನುವಂತಹ ಮಾತನ್ನ ಇವ್ರು ಹೇಳ್ತಿರೋದು. ಸೊ ಹೀಗಾಗಿ 27ರಿಂದ ಎಕ್ಸಾಮ್ ಶುರುವಾಗುವಂತಹ ನಿಟ್ಟಿನಲ್ಲಿ ಸೋಮವಾರ ಅಥವಾ ಮಂಗಳವಾರದ ವೇಳೆಗೆ ಒಂದು ಸುಪ್ರೀಂ ಅನ್ನ ಮೆಟ್ಲನ್ನ ಹತ್ತುವುದಕ್ಕೆ ಎಲ್ಲಾ ರೀತಿಯಾದ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ. ಅದರಲ್ಲೂ ಕೂಡ ಒಂದು ತುರ್ತು ಒಂದು ವಿಚಾರಣೆಯನ್ನ ಕೈಗೊಳ್ಳಿ ಅನ್ನುವಂತಹ ಒಂದು ಮನವಿಯನ್ನ ಕೂಡ ಸಲ್ಲಿಸೋದಕ್ಕೆ ಈಗ ಸಜ್ಜಾಗಿರುವಂತದ್ದು ಶರ್ಮಿತಾ. ಫೈನ್, ಥ್ಯಾಂಕ್ ಯು ಹಂಸಶ್ಯಾಮಲ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಬೆಂಗಳೂರು